ಇದು ಪ್ಯೂರ್ಲಿ ಅರೇಂಜ್ ಮ್ಯಾರೇಜು ಎಲ್ಲ ಲವ್ ಮ್ಯಾರೇಜ್ ಅಂತ ಸುದ್ದಿ ಆಗ್ತಿದೆ, ನೀವು ಕ್ಲಾರಿಫೈ ಇಟ್ ಮಾಡಿ. ಇಸ್ ನಾಟ್ ಇದು ಲವ್ ಮ್ಯಾರೇಜ್, ಇಟ್ ಇಸ್ ಕಂಪ್ಲೀಟ್ಲಿ ಎ ಪ್ಯೂರ್ ಅರೇಂಜ್ಡ್ ಮ್ಯಾರೇಜ್. ಇಬ್ಬರು ಫ್ಯಾಮಿಲಿ ಒಪ್ಕೊಂಡು ಇದು ಮದುವೆ ನಿಶ್ಚಯ ಮಾಡಿದ್ದು. ಓಕೆ, ನೀವೇ ನೋಡ್ತಾ ಇದ್ರಿ ಅವ್ರ ಫ್ಯಾಮಿಲಿಯವ್ರು ಎಷ್ಟು ಜಾಲಿ ಆಗಿದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು, ನೀವೇ ಡ್ಯಾನ್ಸ್ ಮಾಡ್ತಿರ್ಲಿಲ್ಲ ಅಲ್ಲಿ. ಇಲ್ಲ, ನನಗೆ ಡ್ಯಾನ್ಸ್ ಬರಲ್ಲ ಮೊದಲಿಂದನೂ, ಅದು ನನಗೆ ರೂಢಿ ಮಾಡ್ಕೊಂಡಿಲ್ಲ. ಡ್ಯಾನ್ಸ್ ಇಷ್ಟ ಇದೆ, ಆದರೆ ಮಾಡೋಕ್ಕೆ ಬರಲ್ಲ. ಆದರೆ ಅವ್ರ ಅತ್ತೆ ಡ್ಯಾನ್ಸರೇ, ಬೇಸಿಕಲಿ ಶಿ ಇಸ್ ಅ ಡ್ಯಾನ್ಸರ್. ಹಾಗಾಗಿ ಅವ್ರ ಫ್ಯಾಮ್ಲಿಲಿ ತುಂಬ ಜನ ಇದ್ದಾರೆ ಆ ಪ್ರೊಫೆಷನಲ್ಲಿ. ಹೌದು, ಇಬ್ಬರು ಡ್ಯಾನ್ಸ್ ಮಾಡ್ತಾರೆ. ಮತ್ತು ನಮ್ಮ ಬಾವಿಹಳ್ಳಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಹಾಂ, ಚೆನ್ನಾಗಿತ್ತು. ನನಗಂತೂ ಖುಷಿ ಆಯಿತು ಅವತ್ತು. ನಾನು ಬೇಗ ಮದುವೆನೂ ಪ್ಲ್ಯಾನ್ ಮಾಡಿಬಿಡೋಣ ಅಂತ ಇದ್ದೀವಿ. ಓಕೆ, ಹೇಳಿದ್ರು ವೈಷ್ಣವಿಯವರು 1 ವರ್ಷದಿಂದ ಆಲ್ಮೋಸ್ಟ್ ಪರಿಚಯ ಅಂತ. ಯಾವಾಗ ಮದುವೆ ಪ್ಲ್ಯಾನ್ ಮಾಡ್ತಿದ್ದೀರಾ? ಸದ್ಯದಲ್ಲೇ ಮಾಡಿಬಿಡ್ಬೇಕು ಅಂತಿದ್ದೀವಿ. ಅದು ಫೈನಲೈಸ್ ಆದಾಗ ಎಲ್ಲ ನ್ಯೂಸ್ ಚಾನೆಲ್ಗೂ ನಾನು ಹೇಳ್ತೀನಿ. ನಾನು ಖಂಡಿತ ಪ್ರತಿಯೊಬ್ಬ ಕಲಾವಿದರಿಗೂ ಆಸೆ ಇರುತ್ತೆ, ಮದುವೆ ಆದಮೇಲೂ ನಾನು ಆ್ಯಕ್ಟ್ ಮಾಡಬೇಕು ಅಂಥೇಳಿ ಆಲ್ಮೋಸ್ಟ್ ಇರುತ್ತೆ. ಹಾಗೆಯೇ ವೈಷ್ಣವಿಯವರಿಗೂ ಇರುತ್ತೆ ಅಂತ ಅನ್ಕೋತೀನಿ. ಅವರು ಸಪೋರ್ಟ್ ಮಾಡಿದ್ದಾರೆ. ಅದನ್ನೆಲ್ಲ ಮೊದಲೇ ಮಾತಾಡ್ಕೊಂಡ್ವಿ. ಇಲ್ಲ, ಇದು ಪ್ರೊಫೆಷನ್ ಬಂದುಬಿಟ್ಟು ಅವಳು ತುಂಬ ಕಷ್ಟಪಟ್ಟು ಇದು ಗಿಟ್ಟಿಸ್ಕೊಂಡು ಈ ಲೆವೆಲ್ಗೆ ಬಂದಿದ್ದಾಳೆ. ಯಾಕಂದರೆ ಯಾವ ಬ್ಯಾಕ್ಗ್ರೌಂಡು ಇಲ್ಲ. ನಮ್ಮ ಹಸ್ಬೆಂಡ್ ಕಡೆ ಇದ್ದಾರೆ ಅವರೆಲ್ಲ. ನಮ್ಮ ಹಸ್ಬೆಂಡ್ ಅವ್ರ ಅಪ್ಪನೇ ಈ ಬ್ಯಾನರ್ಸ್ ಎಲ್ಲ ಬರೀತಾಯಿದ್ರು ಆ ಕಾಲದಲ್ಲೇ. ಅವಾಗೆಲ್ಲ ಪೋಸ್ಟರ್ಸು ಮತ್ತು ಇದೆಲ್ಲ ಕ್ಯಾಮ್ರಾಸ್ ಎಲ್ಲ ಇರಲಿಲ್ವಲ್ಲ. ಇದೆಲ್ಲನೂ ಫೋಟೋ ಶೂಟ್ ಮಾಡಿ ಎಲ್ಲ ಅಲ್ಲಿ ಪೋಸ್ಟ್ ಮಾಡೋದಕ್ಕೆ ಎಲ್ಲ ಕೈಯಲ್ಲೇ ಬರಿಬೇಕಾಗಿತ್ತು. ಅದು ಅವ್ರು ನಮ್ಮ ಮಾವ ಬಂದುಬಿಟ್ಟು ಊರಿಗೆ ಹೋಗಿ ಅಲ್ಲಲ್ಲಿ ಬ್ಯಾನರ್ಸ್ ಎಲ್ಲ ಬರೆಯೋದು, ಮಾತಾಡೋದು, ಆ ಥರದ್ದೆಲ್ಲ ಆಯಿತು. ಆವಾಗಲೇ ನಮ್ಮ ಅತ್ತೆ ನೋಡಿದ್ದು. ಅವ್ರು ಬ್ಯಾನರ್ ಬರಿಬೇಕಾದ್ರೇ ನಮ್ಮ ಅತ್ತೆನೂ ಪರಿಚಯ ಆಗಿದೆ ಒಂದು ದೇವಸ್ಥಾನದಲ್ಲಿ. ಅವಾಗ ನಮ್ಮ ಅತ್ತೆಗೆ ತುಂಬ ಕ್ಯೂಟ್. ನಮ್ಮ ಅತ್ತೆ ಅಂತೂ ತುಂಬ ಕ್ಯೂಟು. ಅವರು ಇಲ್ಲಿರೋರಲ್ಲ, ಕೇರಳದವರು. ಆಮೇಲೆ ಅವರು ಪರಿಚಯ ಆಗಿ, ಆಮೇಲೆ ಮಾತುಕತೆ ಆಗಿ ಅವ್ರ ಮನೇಲಿ ಮದುವೆ ಆಗಿದೆ. ಆಮೇಲೆ ಅವರೆಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು, ನಮ್ಮ ಅತ್ತೆ ಫ್ಯಾಮ್ಲಿಯವರು. ಹಾಗಾಗಿ ಅವ್ರು ತುಂಬ ಕಷ್ಟಪಟ್ಟಿದ್ದಾರೆ. ನಮ್ಮ ಅತ್ತೆ ಫ್ಯಾಮ್ಲಿಯವರಂತೂ ಆ ಲೆವೆಲ್ಗೆ ಬರಬೇಕು ಅಂತ. ಆಮೇಲೆ ನಮ್ಮ ಅತ್ತೆ ಕಡೆಯವರೆಲ್ಲ ಫುಲ್ ಮಾವ ಅತ್ತೆ ಬಂದುಬಿಟ್ಟು ವೀನಸ್ ಸ್ಟುಡಿಯೋಸ್ ಅಂತ ಮೆಜೆಸ್ಟಿಕಲ್ಲಿ ಸುಮಾರು ಜನಕ್ಕೆ ಎಲ್ರಿಗೂ ಗೊತ್ತಿರಬೇಕು ಆಲ್ಮೋಸ್ಟ್. ಆ ಬ್ಯಾಕ್ಗ್ರೌಂಡ್ ಅವ್ರದ್ದಿದೆ. ನಮ್ಮ ಹಸ್ಬೆಂಡ್ ಅವರು ಅತ್ತೆ ಮತ್ತು ಅವ್ರ ಅತ್ತೆ ಫ್ಯಾಮ್ಲಿದೆಲ್ಲ. ಏಕನಾಥ್ ಅಂತ ಅವರು ದೊಡ್ಡ ಪ್ರೊಡ್ಯೂಸರ್ ಇದ್ದರು. ಅವ್ರು ಈಗಿಲ್ಲ. ಅವರು ತುಂಬ ಬೇಜಾರಾಗತ್ತೆ. ಅವ್ರು ತುಂಬ ಒಳ್ಳೆ ವ್ಯಕ್ತಿ. ಆಮೇಲೆ ನಮ್ಮ ಫ್ಯಾಮ್ಲಿ ಹೇಗೆ ಅಂತಂದರೆ ತುಂಬ ಚಿಕ್ಕ ಕುಟುಂಬ ನಮ್ಮದು. ನಾನು, ನಮ್ಮ ಹಸ್ಬೆಂಡು, ಮಗಳು ಮತ್ತು ಮಗ. ಈಗ ಮಗನಿಗೂ ಮದುವೆ ಆಯಿತು, ಮಗು ಆಗಿದೆ. ಇವಾಗ ಮಗಳಿಗೆ ಮದುವೆ ಆದಮೇಲೆ ಅವಳಿಗೂ ಮಗು ಆಗಲಿ ಬೇಗ. ನನಗೂ ಮೊಮ್ಮಕ್ಕಳನ್ನ ನೋಡಬೇಕು ಅಂತ ತುಂಬ ಖುಷಿ ಆಗ್ತಾಯಿದೆ. ಬೇಗ ಆಗಲಿ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಒಬ್ಬ ಅಮ್ಮ, ಟಿಪಿಕಲ್ ಅಮ್ಮ ಆಗಿ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ಸಿಹಿ ಅಂತದ್ದೇ ಒಂದು ಮುದ್ದಾದ ಮಗು ಬೇಗ ಆಗ್ಬಿಡ್ಲಿ ಆಗಲಿ. ನನಗೆ ವೈಷ್ಣವಿಗೆ ಫಸ್ಟ್ ಹೆಣ್ಮಗು ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಮೊಮ್ಮಗ ಇರೋದು. ಹಾಂ, ಮಗ ಇದ್ದಾನೆ, ಮೊಮ್ಮಗ. ಈಗ ವೈಷ್ಣವಿಗೂ ಮಗು ಆಗಲಿ, ಹೆಣ್ಮಗು ಆಗಲಿ ಅಂತ. ನನಗೆ ಹೆಣ್ಮಕ್ಳಂದ್ರೆ ತುಂಬ ಇಷ್ಟ. ನನಗೆ ಅದಕ್ಕೆ ಮುದ್ದಾದ ವೈಷ್ಣವಿ ಥರ ಒಂದು ಮಗು. ಯಾಕಂದರೆ ಅವಳು ಫೋಟೋ ನೋಡಬೇಕು, ಅವಳು ಮಗು ಇದ್ದಾಗ ತುಂಬ ಕ್ಯೂಟ್. ಅವಳು ಗೊಂಬೆ ಥರನೇ ಇದ್ದಳು. ಅದಕ್ಕೆ ಅದೇ ಥರ ಒಂದು ಗೊಂಬೆ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ.